नमस्कार मेरे प्रिय छात्र, मैं हूं सतीश एन STJ HPS श्रीगरे। बच्चे, आजकल 8वीं कक्षा का पाठ 7 बंदर बाण इस पद्य के बारे में जानकारी हासिल करेंगे। पाठ 7 पाठ का नाम है बंदर बाण। बंदर बाण। यह पद्य भाग है। पाठ 7 बंदर बाण यह संकलित है। यह पद्य भाग संकलित है। पहले एक बार मैं इस पद्य को पढ़ाता हूँ, आप जरा ध्यान से सुनिए। म्याऊं म्याऊं बिल्ली आई, उठा कहीं से रोटी लाई। तभी दूसरी बिल्ली आई, उसने भी कुछ अकड़ दिखाई। बोली, यह तो मेरी रोटी, छीन के लाई तू त्रिकोटी। मेरी रोटी मुझको दे दे, नहीं तो मुझसे झगड़ा ले ले। बंदर ने देखा यह झगड़ा, ले तराजू वहाँ अड़ा। बोला, झगड़ा ठीक नहीं है, बांट के खाना बात सही है। रोटी के दो टुकड़े करके बंदर ने पलड़ों में धर के अधिक जोदे का टुकड़ा खाया। बड़ा दूसरा से चबाया। रोटी थोड़ी शेष रही जब बंदर बोला, सुन लो अब तुम, यह टुकड़ा मेरी मजदूरी, यह टुकड़ा मेरी मजदूरी। हुई कामना मेरी पूरी, हुई कामना मेरी पूरी। बिल्लियों के कुछ हाथ ना आया, झगड़े में तक सभी गंवाया। ओके बच्चे, देखिए। म्याऊं म्याऊं बिल्ली आई। बिल्ली कैसे आई? म्याऊं म्याऊं आई। बंदर का अर्थ जानते हैं आप लोग? बंदर का अर्थ है बंदर। बंदर का अर्थ क्या है? मंकी। कन्नड़ದಲ್ಲಿ मंगा कहते हैं। बंदर का अर्थ है मंगा। बाण हंचो ಅಂದರೆ ಮಂಗನ ಪಾಲು ಅಂದರೆ ಹಂಚತಕ್ಕಂಥದ್ದು, ಅಂದರೆ ಪಾಲು ಮಾಡ್ತಕ್ಕಂಥದ್ದು ನಾವು ಆಡು ಮಾತಿನಲ್ಲಿ ಕರಿತೀವಿ ಅಲ್ವಾ. ಅಂದರೆ ಅದು ಪಾಲು ಮಾಡ್ತಕ್ಕಂಥದ್ದು, ಮಂಗನ ಪಾಲು ಅಂತ, ಅಂದರೆ ಮಂಗ ಹಂಚತಕ್ಕಂಥದ್ದು. ಬಂದರ್ ಬಾಣ್ ಮಂಗನ ಹಂಚುವಿಕೆ ಅಥವಾ ಮಂಗನ ಪಾಲುದಾರಿಕೆ. बिल्ली, बिल्ली का अर्थ जानते हैं सब लोग आप? बिल्ली, बिल्ली का अर्थ है बेक्कू। म्याऊं म्याऊं बिल्ली आई। बिल्ली म्याऊं ಅಂತ ಹೇಳಿ ಸೌಂಡ್ ಮಾಡ್ತಾ ಏನು ಮಾಡ್ತಾ ಇದೆ, ಬರ್ತಾ ಇದೆ. म्याऊं म्याऊं ಸೌಂಡ್ करके एक बिल्ली आई। उठा कहीं से रोटी लाई, ಅಂದರೆ ಒಂದು ಕಡೆ ಇರ್ತಕ್ಕಂಥ ಒಂದು ರೋಟಿಯನ್ನು ಎತ್ತಿಕೊಂಡು ಬರ್ತಾ ಇದೆ. ಊಟ ಲೇಕರ್ ಅಂದರೆ ಎತ್ತಿಕೊಂಡು, ಊಟ ಎತ್ತಿಕೊಂಡು. ಕಹಿಸೆ ಎಲ್ಲಿಂದಲೋ ಒಂದು ರೊಟ್ಟಿಯನ್ನು ಲಾಯಿ ತರ್ತಾ ಇದೆ. लाई तरो। रोटी, रोटी का अर्थ है
ರೊಟ್ಟಿ, ಕಹಿ ಎಲ್ಲಿಂದಲೋ, ಎಲ್ಲಿಂದಲೋ ಒಂದು ರೋಟಿಯನ್ನ ಬಿಲ್ಲಿ ಎತ್ತಿಕೊಂಡು ಬರುತ್ತಾ ಇದೆ. ಊಟ ಎತ್ತಿ. ತಬಿ, ತಬಿ ಆಗ. ದೂಸರಿ ಬಿಲ್ಲಿ ಆಯಿ, ಆಗ ನೋಡಿ ಎರಡನೆಯ ಬಿಲ್ಲಿ ಬರ್ತಾ ಇದೆ. ಒಂದು ಬೆಕ್ಕು ಎಲ್ಲಿಂದನೋ ಒಂದು ರೋಟಿಯನ್ನ ತೆಗೆದುಕೊಂಡು ಬರ್ತಕ್ಕಂತಹ ಸಮಯದಲ್ಲಿ ಮತ್ತೆ ಎಲ್ಲಿಂದಲೋ ಮತ್ತೊಂದು ಎರಡನೆಯ ಬೆಕ್ಕು ಬರ್ತಾ ಇದೆ. ಆಯಿ ಬರುವುದು. ಉಸ್ನೆ ಬಿ ಕುಚ್ ಅಕಡ್ ದಿಕ್ಕಾಯಿ, ಉಸ್ನೆ ಅದು, ಕುಚ್ ಸ್ವಲ್ಪ, ಅಕಡ್ ದಿಕ್ಕಾಯಿ ಅಕಡ್, अकड़ का मूर्ख या घमंड। अक्कड़ का अर्थ है मूर्खतना, घमंड ಅಂದ್ರೆ ಆ ಎರಡನೇ ವ್ಯಕ್ತಿ ಏನು ಮಾಡುತ್ತೆ, ತನ್ನ ಮೂರ್ಖತನವನ್ನ ಅದು ಪ್ರದರ್ಶನವನ್ನ ಮಾಡುತ್ತೆ. ದಿಕಾಯಿ ತೋರಿಸಿತು. ಬೋಲಿ ಯಹ ತೋ ಮೇರಿ ರೋಟಿ, ಬಂದಂತಹ ಒಂದು ಎರಡನೇ ವ್ಯಕ್ತಿ ಏನು ಮಾಡ್ತು, ಅದು ಹೇಳುತ್ತೆ ಏನಂತ, ಯಹ ತೋ ಮೇರಿ ರೋಟಿ, ಇದು ನನ್ನ ರೋಟಿ ಅಂತ ಹೇಳುತ್ತೆ. ಚೀನ್ ಕೆ ಲಾಯಿ ತೂರಿ ಕೋಟಿ, ಚೀನ್ ಕಸಿ, ಆ ರೋಟಿಯನ್ನು ಅದು ಕಸಿದುಕೊಳ್ಳೋದಕ್ಕೆ ಏನಾಗುತ್ತೆ, ಮುಂದೆ ಹೋಗುತ್ತೆ. ಆ ಬೆಕ್ಕಿನ ಬಳಿ ಇರ್ತಕ್ಕಂಥ ಒಂದು ರೋಟಿಯನ್ನು ಎರಡನೇ ಬೆಕ್ಕು ಕಸಿದುಕೊಳ್ಳಲು ಮುಂದೆ ಹೋಗುತ್ತೆ. ಆಗ ಮೇರಿ ರೋಟಿ ಮುಜುಕೋ ದೇ ದೇ, ಕಸ್ಕೊಳ್ಳೋಕೆ ಹೋದಾಗ ಅದು ಹೇಳುತ್ತೆ, ಮೇರಿ ರೋಟಿ ಮುಜುಕೋ ದೇ ದೇ, ನನ್ನ ರೋಟಿಯನ್ನು, ಮೇರಿ ನನ್ನ, ನನ್ನ ರೋಟಿಯನ್ನ, ಮೇರಿ ರೋಟಿ ಮುಜ್ಕೋ ದೇ ದೇ, ಮುಜ್ಕೋ. ನನ್ನ ರೋಟಿಯನ್ನ ನನಗೆ ನೀಡಿ ಅಂತ ಕೇಳುತ್ತೆ. ನಹಿ ತೋ ಮುಜ್ಸೆ ಜಗಡ್ ಲೇ ಲೇ, ನಹಿ ತೋ ಮುಜ್ಸೆ ಜಗಡ ಲೇಲೆ, ಅಂದರೆ ನಾನು ಕೊಡೋದಿಲ್ಲ, ನೀನು ನನ್ನೊಂದಿಗೆ ಜಗಳ ಮಾಡ್ತೀಯಾ ಅಂತ ಹೇಳಿ ಆ ಮೊದಲನೇ ರೊಟ್ಟಿ ತೆಗೆದುಕೊಂಡಂತಹ ಬೆಕ್ಕು ಏನು ಹೇಳುತ್ತೆ, ಅದು ಮತ್ತೊಂದು ಎರಡನೇ ಬೆಕ್ಕಿಗೆ ಹೇಳುತ್ತೆ. ಬಂದರ್ನೇ ದೇಕಾ ಯಹ ಜಗಡ, ಬಂದರ್ ಮಂಗ, ದೇಕ ನೋಡಿತು, ಬಂದರ್ನೇ ದೇಕ ನೋಡು. ಆ ಒಂದು ಜಗಳವನ್ನ ಏನು ಮಾಡ್ತು, ಆ ಒಂದು ಮಂಗ ನೋಡ್ತು. ಜಗಳ, ಜಗಳ. ಆ ಬೆಕ್ಕುಗಳ ನಡುವೆ ಇರತಕ್ಕಂಥ ಒಂದು ಜಗಳವನ್ನ ಯಾರು ನೋಡಿದ್ರು, ಮಂಗ ನೋಡಿತು. ಜಗಳ का अर्थ है ಜಗಳ. ले ತರಾಜು ವಹಾಡ, ಅದು ಏನು ಮಾಡ್ತು, ತರಾಜು, ಒಂದು ತರಾಜು, ತರಾಜು, ತಕ್ಕಡಿ, ತಕ್ಕಡಿಯಿಂದ ತಂದಿತ್ತು. ಆ ಬೆಕ್ಕುಗಳ ಒಂದು ಜಗಳವನ್ನು ನೋಡಿ ಏನು ಮಾಡ್ತು, ಆ ಒಂದು ಮಂಗ ಒಂದು ತಕ್ಕಡಿಯನ್ನು ತಂದಿತ್ತು. ಬೋಲ, ಆ ಒಂದು ಮಂಗ ಹೇಳುತ್ತೆ ಏನಂತ, ಜಗಡ ಟೀಕ್ ನಹಿ ಹೈ, ಜಗಡ ಟೀಕ್ ನಹಿ ಹೈ, ಜಗಳ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ,
ಸರಿ ಅಲ್ಲ ಅಂತ ಹೇಳುತ್ತೆ. ಟೀಕ್ ಸರಿ, ನಹಿ ಹೈ ನೀವು ಜಗಳ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಎಂಬಂತಹ ಒಂದು ಮಾತನ್ನು ಆ ಒಂದು ಮಂಗ ಹೇಳುತ್ತೆ. ಬಾಂಟ್ ಕೆ ಕಾನಾ ಬಾತ್ ಸಹಿ ಹೈ, ಬಾಂಟ್ ಬಾಂಟ್ ಕೆ ಕಾನಾ, ಬಾಂಟ್ ಹಂಚಿಕೊಂಡು, ಹಂಚಿಕೊಂಡು, ಕಾನ ಹಂಚಿಕೊಂಡು ತಿಂತಕ್ಕಂಥದ್ದು, ಕಾನ ಊಟ ಅಥವಾ ತಿನ್ನು, ಹಂಚಿಕೊಂಡು ತಿಂತಕ್ಕಂಥದ್ದು ಒಳ್ಳೆಯದು. ರೋಟಿ ಕೆ ದೋ ಟುಕಡೆ ಕರ್ಕೆ ಬಂದರ್ನೆ ಪಲ್ಡೋ ಪರ್ ದರ್ಕೆ. ಆ ಒಂದು ತಕ್ಕಡಿಯಲ್ಲಿ ಏನು ಮಾಡ್ತು ಮಂಗ, ರೋಟಿಕೋ ಟುಕಡೆ ಕರ್, ಆ ಒಂದು ರೋಟಿಯನ್ನು ಕಟ್ ಮಾಡಿ ಆ ಒಂದು ಪಲ್ಡೋ, पलडो का अर्थ है तराजू के एक भाग को पलडो कहते हैं. ಅಂದರೆ ತಕ್ಕಡಿಯ ಒಂದು ಭಾಗಕ್ಕೆ ನಾವು ಪಲ್ಡೋ ಅಂತ ಹೇಳಿ ಕರಿತೀವಿ. ತಕ್ಕಡಿಯ ಒಂದು ಭಾಗಕ್ಕೆ ಹರಿದ ಒಂದು ರೋಟಿಯನ್ನು ಹಾಕಿತು, ಮತ್ತೊಂದು ಭಾಗಕ್ಕೆ ಮತ್ತೊಂದು ಹರಿದ ರೋಟಿಯನ್ನು ಹಾಕಿತು. ಅಧಿಕ್ ಜೋ ದೇಕಾ ಅಂದರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಜಾಸ್ತಿ ಆಗಿರ್ತಕ್ಕಂಥದ್ದು ಏನಾಗುತ್ತೆ ತಕ್ಕಡಿಯಲ್ಲಿ ಕೆಳಗಡೆ ಬರುತ್ತೆ. ಹಾಗೆ ಅಧಿಕ ಆಗಿರ್ತಕ್ಕಂಥದ್ದನ್ನು ಏನು ಮಾಡಿತು ನೋಡಿತು. ಅಧಿಕ್ ಜೋ ದೇಕ ಟುಕಡ ಕಾಯ, ಯಾವ ಜಾಸ್ತಿ ಆಗಿದೆ ಅದನ್ನು ನೋಡ್ತು, ಟುಕಡ ಅದನ್ನು ಹರಿದು ಕಾಯ ತಿಂದಿತು. ಕಾಯ ತಿನ್ನು ಅಂದರೆ ಯಾವ ಜಾಸ್ತಿ ಆಗಿತ್ತೋ ಆ ಪಲ್ಡಿನಲ್ಲಿರ್ತಕ್ಕಂತಹ ಒಂದು ರೋಟಿಯನ್ನು ಆ ಮಂಗ ತಿಂದಿತು. ಬಡ ದೂಸರಾ ಉಸೇ ಬಚಾಯ, ಹೀಗೆ ತಕ್ಕಡಿಯನ್ನು ತೂಗ್ತಾ ಇರಬೇಕಾದ್ರೆ ಹೆಚ್ಚು ಕಡಿಮೆ ಆದಂತಹ ಒಂದು ರೋಟಿಗಳನ್ನು ಅದೇನು ಮಾಡ್ತು ತಿಂದಿತು. ರೋಟಿ ತೋಡಿ ಶೇಷ್ ರಹಿ ಜಬ್ ಅಂದರೆ ಈಗ ಒಂದು ರೋಟಿ ಇದೆ ಅಂದರೆ ಒಂದು ಕಡೆ ತಿಂದಾಗ ಮತ್ತೊಂದು ಕಡೆ ತೂಕ ಜಾಸ್ತಿ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಆ ಬೆಕ್ಕು ಏನು ಮಾಡ್ತು, ಜಾಸ್ತಿ ಅಲ್ಲ ಆ ಮಂಗ ಜಾಸ್ತಿ ಆದಂತಹ ರೋಟಿಯನ್ನು ತಿಂತಾ ಇತ್ತು. ಯಾವುದು ಮಂಗ. ಕೊನೆಯಲ್ಲಿ ಶೇಷ್ ರಹಿ ಜಬ್, ಶೇಷ್ ಶೇಷ್ ಉಳಿಕೆ ಅಂದರೆ ಶೇಷ್ ಅಂದರೆ ಕೊನೆಯಲ್ಲಿ ನಮಗೆ ಎಷ್ಟು ಸಿಗುತ್ತೆ, ಬಚಾ ಹುವ ಉಳಿದಂಥದ್ದು, ಉಳಿದ ಶೇಷ ಉಳಿದ ಕೊನೆಯಲ್ಲಿ ಉಳಿದಂತಹ. ರಹಿ ಜಬ್ ತೋಡಿ ಶೇಷ್ ರಹಿ ಜಬ್, ಆಗ ಸ್ವಲ್ಪನೇ ಸ್ವಲ್ಪ ರೊಟ್ಟಿ ಉಳಿದಿತ್ತು. ಬಂದರ್ ಬೋಲಾ, ಆಗ ಆ ಒಂದು ಮಂಗ ಹೇಳುತ್ತೆ ಏನಂತ, ಸುನ್ ಲೋ ಕೇಳಿ, ಸುನ್ ಕೇಳಿ, ಸುನ್ ಕೇಳಿ, ಸುನ್ ಲೋ ಅಬ್ ತುಮ್, ಈಗ ನೀವು ನನ್ನ ಮಾತನ್ನ ಕೇಳಿ. ಯಹ ಟುಕ್ಡ, ಯಹ ಟುಕ್ಡ, ಯಹ ಇದು, ಯಹ ಇದು, ಇಲ್ಲಿ ಇರ್ತಕ್ಕಂಥ ಈ ಸ್ವಲ್ಪ ಉಳಿದಿರ್ತಕ್ಕಂತಹ ಉಳಿದ ಶೇಷ್ ರೋಟಿ, ಉಳಿದಂತಹ ರೋಟಿ ಏನಿದೆ, ಯಹ ಟುಕ್ಡ ಮೇರಿ ಮಜ್ದೂರಿ, ಮೇರಿ ನನ್ನ, ಮಜ್ದೂರಿ ಅಂದರೆ ನನ್ನ ಪರಿಶ್ರಮಕ್ಕೆ, ಮಜ್ದೂರಿ, ಮಜ್ದೂರಿ का अर्थ है ಮಜ್ದೂರಿ ಅಂದರೆ ನನ್ನ ಪರಿಶ್ರಮಕ್ಕೆ, ಅಂದರೆ ನನ್ನ ಪರಿಶ್ರಮಕ್ಕೆ ಬದಲಾಗಿ ನೀಡ್ತಕ್ಕಂತಹ ಒಂದು ಪರಿಹಾರ ಅಂದರೆ ಕೂಲಿ. ಕನ್ನಡದಲ್ಲಿ ಒಂದು ಕೂಲಿ ಅಂತ ಹೇಳ್ತೀವಿ. ನನ್ನ ಒಂದು ಕೆಲಸಕ್ಕೆ, ನಾನು ಮಾಡಿದಂತಹ ಒಂದು ಕೆಲಸಕ್ಕೆ ನನಗೆ ಏನು ಬೇಕು, ಕೂಲಿ ಬೇಕು ಅಂತಂದರೆ ನಾನು ಮಾಡಿದಂಥ ಪರಿಶ್ರಮಕ್ಕೆ ನನಗೆ ಫಲ ಬೇಕು ಎಂಬಂತಹ ಒಂದು ಮಾತನ್ನು ಆ ಒಂದು ಮಂಗ ಹೇಳುತ್ತೆ. ಹುಹಿ ಕಾಮನಾ ಮೇರಿ ಪೂರಿ, ಹುಹಿ ಕಾಮನಾ, ಕಾಮನಾ का जानते हैं आप, कामना कामना का अर्थ है इच्छा,
कामना का अर्थ है इच्छा, मतलब ಆಸೆ. ನನ್ನ ಒಂದು ಆಸೆ ಏನಾಯಿತು, ಪೂರ್ಣಗೊಂಡಿತು ಅಂತ ಹೇಳಿ ಆ ಮಂಗ ಹೇಳುತ್ತೆ. ಯಾಕೆ? ಈ ಕಮನ ಮೇರಿ ಪುರಿ, ನನ್ನ ಆಸೆ ಅಥವಾ ನಾವು ಬಂದಂಥ ಅದನ್ನು ಇಚ್ಛೆ ಪೂರ್ಣಗೊಂಡಿತು. ಯಾಕೆಂದರೆ ಆ ಒಂದು ಬೆಕ್ಕುಗಳ ನಡುವೆ ಇರ್ತಕ್ಕಂತಹ ಜಗಳದಲ್ಲಿ ಆ ಪೂರ್ಣವಾದಂಥ ಒಂದು ರೋಟಿಯನ್ನು ಏನು ಮಾಡಿರುತ್ತೆ, ಆ ಮಂಗ ತಿಂದಿರುತ್ತೆ. ಬಿಲಿಯೋಕೆ ಕುಚ್ ಹಾತ್ ನಾ ಆಯಾ, ಅಂದರೆ ಆ ಬೆಕ್ಕುಗಳಿಗೆ ಅದರ ಕೈಗಳಿಗೆ ಏನೂ ಕೂಡ ಸಿಕ್ಕಿರಲಿಲ್ಲ. ಜಗಡೆ ಮೇ ತಾ ಸಬಿ ಗವಾಯ, ಆ ಜಗಳದಲ್ಲಿ ಏನಿತ್ತು, ಗವಾನ ಕೋನ ಎಲ್ಲವೂ ಕೂಡ ಹೊರಟೋಗಿತ್ತು. ಆ ಬೆಕ್ಕುಗಳ ಜಗಳದಲ್ಲಿ ಎಲ್ಲವೂ ಕೂಡ ಆ ಮಂಗನ ಪಾಲಾಗಿತ್ತು. ಏನು? ರೋಟಿ. ಇದರಲ್ಲಿ ನಾವೇನು ಅರ್ಥ ಮಾಡ್ಕೋಬೋದು, ಈ ಒಂದು ಪದ್ಯ ಭಾಗದಿಂದ ನಾವು ಜಗಳ ಮಾಡಿದರೆ ನಮಗೆ ತೊಂದರೆ ಇದೆ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಅಂದರೆ ನಾವು ಜಗಳವನ್ನು ಮಾಡಬಾರ್ದು, ಹಂಚಿಕೊಂಡು ತಿನ್ನಬೇಕು. ಹಂಚಿಕೊಂಡು ತಿನ್ನೋದ್ರಿಂದ ನಮಗೇನಾಗುತ್ತೆ, ಅದರ ಫಲ ನಮಗೆ ಸಿಗುತ್ತೆ. ಅಂದರೆ ಇದ್ದಿದ್ರಲ್ಲಿ ನಾವು ತೃಪ್ತಿಯನ್ನು ಪಡಬೇಕು. ಅತೃಪ್ತಿ ಇದ್ದಾಗ ಏನಾಗುತ್ತೆ, ಅದರ ಫಲ ನಮಗೆ ಸಿಗೋದಿಲ್ಲ. ನಮ್ಮಲ್ಲಿ ಜಗಳ ಉಂಟಾಯಿತು ಅಂದರೆ ಅದರ ಲಾಭವನ್ನು ಯಾರು ಪಡೀತಾರೆ? ಮೂರನೆಯವ ಅಥವಾ ಮತ್ತೊಬ್ಬರು ಅದರ ಒಂದು ಲಾಭವನ್ನು ಪಡೆಯುತ್ತಾರೆ. ಹಾಗಾಗಿ ನಾವು ಏನು ಮಾಡಬೇಕು, ನಾವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ತನವನ್ನು ಉಳಿಸಿಕೊಂಡು ಜಗಳ ಮಾಡದೆ ಹಂಚಿಕೊಂಡು ಸಹಬಾಳ್ವೆಯಿಂದ ಬಾಳಬೇಕು ಎಂಬಂತಹ ಒಂದು ನೀತಿಯನ್ನು ಈ ಒಂದು ಪದ್ಯಪಾಠದಲ್ಲಿ ತಿಳಿಸಿದ್ದಾರೆ. ओके, और एक बार इस पद्य को मैं बताता हूँ, आप सुनिए। म्याऊं म्याऊं बिल्ली आई, उठा कहीं से रोटी लाई। म्याऊं म्याऊं बिल्ली आई, उठा कहीं से रोटी लाई। तभी दूसरी बोली, तभी दूसरी बिल्ली आई, उसने भी कुछ अकड़ दिखाई। बोली यहाँ तो मेरी रोटी, बोली यहाँ तो मेरी रोटी, छीन के लाई तूरी कोटी। मेरी रोटी मुझको दे दे, मेरी रोटी मुझको दे दे, नहीं तो मुझसे झगड़ा ले ले, नहीं तो मुझसे झगड़ा ले ले। बंदर ने देखा, बंदर ने देखा यह झगड़ा, ले तराजू वह वहाँ अड़ा। बोला झगड़ा ठीक नहीं है, बोला ठीक नहीं है, बांट के खाना बात सही है, बांट के खाना बात सही है। रोटी के दो टुकड़े करके बंदर ने पलड़ों पर धर के, बंदर ने पलड़ों पर धर के। अधिक जो देखा टुकड़ा खाया, बड़ा दूसरा उसे बचाया, बड़ा दूसरा उसे बचाया। रोटी तोड़ी शेष रही जब, रोटी तोड़ी शेष रही जब, बंदर बोला सुन लो अब तुम, सुन लो अब तुम, यहाँ टुकड़ा मेरी मजदूरी, यहाँ टुकड़ा मेरी मजदूरी। हुई कामना मेरी पूरी, हुई कामना मेरी पूरी। बिल्लियों के कुछ हाथ ना आया, झगड़े में था सभी गवाया, झगड़े में था सभी गवाया। ಆ ಒಂದು ಜಗಳದಲ್ಲಿ ಪ್ರತಿಯೊಂದು ಕೂಡ ಮಾಯ ಆಗಿತ್ತು, ಕಾಣೆ ಆಗಿತ್ತು. ಇದೇ ರೀತಿಯಾಗಿ ನಾವು ಹಲವಾರು ಕಥೆಗಳನ್ನು ನೋಡ್ಬೋದು. ಅಂದರೆ ನಾವು ಜಗಳವನ್ನು ಮಾಡೋದ್ರಿಂದ ನಮಗೆ ಯಾವುದೇ ಲಾಭ ಇರೋದಿಲ್ಲ. ಹಾಗಾಗಿ ನಾವು ಸಹಬಾಳ್ವೆಯಿಂದ ಹರಿತು ಬಾಳಬೇಕು. ಅಂದರೆ ಇರುವುದನ್ನು ನಾವು ಹಂಚಿಕೊಂಡು ತಿನ್ನಬೇಕು ಎಂಬಂತಹ ಒಂದು ನೀತಿಯನ್ನು ಈ ಕತೆ ತಿಳಿಸುತ್ತೆ.